ಇರುತ್ತಲ್ಲ, ಏನಾಗುತ್ತೆ, ಯಾವ್ದಾರು ಒಂದ್ ಪ್ರಕರಣ ಮಾಡಿದ್ರೆ ಕೋಲಾರದಲ್ಲೇನು ದಡ್ರಿದ್ರು ಅಂತ ಅನ್ಕೋಬೇಡಿ. ನಾವ್ ಒಂದ್ ಕೇಸ್ಗೆ ಹೋಗ್ತಾ ಇದ್ವಿ ಕೋಲಾರಕ್ಕೆ, ಎಲ್ಲಾ ತರದ ಪಟ್ಟುಗಳನ್ನ ನಮ್ಮ ವಿರುದ್ಧ ಹಾಕಿದ್ರು. ಅದ್ರಲ್ಲಿ ಒಂದ್ ಪಾರ್ಟಿಷನ್ ಸೂಟ್ಗೆ ಹೋಗ್ತಾ ಇದ್ದೆ ಕೋಲಾರಕ್ಕೆ. ನಾನು ಹೋಗಿದ್ ಕಡಿಮೆ, ಒಂದ್ 2-3 ಸರ್ತಿ ನಾನು ಹೋಗಿರ್ಬೋದು. ಒಂದು HRC ಪೆಷನ್, ಒಂದು ಪಾರ್ಟಿಷನ್ ಸೂಟ್ಗೆ ಹೋಗ್ತಾ ಇದ್ದೆ. ದೇರ್ ವರ್ ವೆರಿ 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 ಸೀಸನ್ಡ್ ಲಾಯರ್ಸ್. ಇಸ್ಪಿಟ್ ಆಡೋದು ಹಿಂಗಲ್ಲ, ಎಲ್ಲ ಇರ್ಬೇಕು, ಏನೂ ಇರಬಾರ್ದು. ಹಿಂಗಾಡ್ತಾರಲ್ಲ ಕಾರ್ಡ್ಸು, ವೆದರ್ ದ ನಂಬರ್ಸ್ ಆರ್ ಮೇಡ್ ನೋನ್ ಟು ಯು, ನೋ. ಸೊ ಇಟ್ ಶುಡ್ ಬಿ ವಿತಿನ್. ಪ್ಲೈಂಟ್ ಹೇಗಿರ್ಬೇಕಾಗಿತ್ತು ಅಂತ ಅವ್ರು ಕೇಳೋರು. ಪ್ಲೈಂಟ್ ಅಲ್ಲಿ ಏನ್ ಬೇಕೋ ಅದನ್ನ ಹೇಳು ಅಂತ ಹೇಳಿದ್ರು. ಮತ್ತೆ ಅದನ್ನ ಇಷ್ಟೆಲ್ಲ ಡೀಟೇಲ್ಸ್ ಕೇಳ್ತಾರ ಅಂತ ಅವಾಗ ಆರ್ಡರ್ 6 ಓದಿಸಿದ್ರು, ಹೇಳಿದ್ರು ಕೆಲವು ವಿಷಯಗಳನ್ನ ಮಾತ್ರ ವಿವರಣೆಗಳನ್ನ ಕೊಡಬೇಕು, ಇಲ್ದಿದ್ರೆ ಫ್ಯಾಕ್ಟ್ ಎಷ್ಟಿದೆಯೋ ಅಷ್ಟು ಹೇಳಿದ್ರೆ ಸಾಕು. ಯಾವುದಕ್ಕೆ ಕೇಳ ವಿವರಣೆ? ಇಫ್ ಯು ಆರ್ ಅಲೆಜಿಂಗ್ ದಿ ಫ್ರಾಡ್, ಇಫ್ ಯು ಆರ್ ಅಲೆಜಿಂಗ್ ದಿ ಮಿಸ್ಟೇಕ್ ಆಫ್ ದಿ ಫ್ಯಾಕ್ಟ್, ಇಂಥದ್ದಾದ್ರೆ ಅವುಗಳ ಬಗ್ಗೆ ವಿವರಣೆ ಕೊಡಬೇಕು. ಇಲ್ದೇ ಇದ್ರೆ ಬೇಕೋ ಅಷ್ಟು ಹೇಳಿದ್ರೆ ಸಾಕು ಅಂತ. ಇವತ್ತು ಆ ರೂಲ್ ಆರ್ಡರ್ 6 ಅನ್ನೋದು ಇಟ್ ಹಸ್ ಬಿಕಮ್ ಎ ಕ್ಯಾಶುಯಾಲಿಟಿ. ಐ ಆಮ್ ಆನೆಸ್ಟ್ಲಿ ಸೇಯಿಂಗ್ ದಿಸ್, ಲುಕಿಂಗ್ ಅಟ್ ದಿ ಪ್ಲೀಡಿಂಗ್ಸ್ ಇನ್ ದಿ ಫಾರ್ಮ್ ಆಫ್ ನಂಬರ್ ಆಫ್ ಬುಕ್ಸ್. ಬೇಕಾಗಿಲ್ಲ, ಟ್ರಾನ್ಸಾಕ್ಷನ್ ಇದೆ, ಕರೆಸ್ಪಾಂಡೆನ್ಸ್ ಇದೆ. ಟ್ರಾನ್ಸಾಕ್ಷನ್ ಡಿನೇ ಮಾಡಕ್ಕಾಗಲ್ಲ, ಬಿಕಾಸ್ ಕರೆಸ್ಪಾಂಡೆನ್ಸ್ ಇದೆ. ನಾವು ಮೊದಲು ಮಾಡ್ತಿದ್ದ ಕೆಲಸ ಎಲ್ಲ ಆ ಪರ್ಟಿಕ್ಯುಲರ್ ನೀವು ಹೇಳಿದ್ರಲ್ಲ, ಅಲ್ಲ ಬಂದೆ. ಅಲ್ಲೇನಾಗಿತ್ತು ಅಂದ್ರೆ ದೆರ್ ವಾಸ್ ಎ ಸೀನಿಯರ್ ಮ್ಯಾನೇಜರ್, ಲಾ ಮ್ಯಾನೇಜರ್. ಅವರು BA CA ಅಂಡ್ LLB, ವಿಚಿತ್ರವಾದ ಕಾಂಬಿನೇಷನ್ ವ್ಯಕ್ತಿ. ನಾನು ಫಸ್ಟ್ ಮಾಡ್ತಿದ್ದು ಇವ್ರು ನೆಕ್ಸ್ಟ್ ಕೇಸ್ ತಗೋಬೇಕು ಅಂತ, ನೆಕ್ಸ್ಟ್ ಇದನ್ನ ಕೋರ್ಟ್ಗೆ ಹೋಗ್ಬೇಕು ಅಂತಾದ್ರೆ ಒಂದು ಅಕ್ನಾಲೇಜ್ಮೆಂಟ್, ರೀಶೆಡ್ಯೂಲ್ಗೊಂದು ಲೆಟರ್ ಬರೆಯೋದು. ನೋಡಪ್ಪ, ವಿ ಟ್ರೈಡ್ ಯುವರ್ ಲೆವೆಲ್ ಬೆಸ್ಟ್, ಯು ಕುಡ್ ನಾಟ್ ಪೇ, at least we will reschedule the account, pay immediately so much to see that you know that this account is not classified as a NPA. So ಅವನೇನ್ ಮಾಡೋನು, 25,000 50,000 ಕೊಟ್ಬಿಡೋನು, ಆಸ್ ಅಗೇನ್ಸ್ಟ್ ದಿ ಡ್ಯೂ ಆಫ್ 50 ಲಕ್ಷನೋ 25 ಲಕ್ಷನೋ 30 ಲಕ್ಷನೋ 40 ಲಕ್ಷ. ದಟ್ಸ್ ಆಲ್ ಐ ವಾಂಟೆಡ್, ನಥಿಂಗ್ ಮೋರ್. ಅಲ್ಲ, ಇಲಿ ಒಡೆಗೆ, ಇಲಿ ಬೋನಿಗೆ ಸಿಕ್ಸಿದ್ ಒಡೆ ಅದು, ಅವನ್ಗೇನ್ ಗೊತ್ತು? I was part of such meetings earlier, ರೀಶೆಡ್ಯೂಲಿಂಗ್ ನಲ್ಲಿ. ಅವನು ಕೊಡ್ತಾನೆ, ಯಾಕೆ ಕೊಟ್ಟ ಅವನು? ಅದ್ರೊಳಗಡೆ ಬರಿತೀವಿ ನಾವು ಅಗ್ರಿಮೆಂಟು, ಇಂಥ ಡೇಟು, ಲೀಸು ಎಲ್ಲ ಸುಡ್ಗಾಡು ಅಂತ. ಅವನು ಅದ್ರಲ್ಲಿ ನಮ್ಮ ಲೆಟರ್ಗೆ ಉತ್ತರ ಬರೀತಾನೆ. ಇನ್ ರೆಸ್ಪಾನ್ಸ್ ಟು ಯುವರ್ ಲೆಟರ್ ಡೇಟೆಡ್, ಯು ಆರ್ ಆಲ್ಸೋ ಇನ್ ಫೈನಾನ್ಷಿಯಲ್ ಡಿಫಿಕಲ್ಟಿ, ಲುಕಿಂಗ್ ಅಟ್ ದಿ ಫ್ಯಾಕ್ಟ್ ದಟ್ ಯು ವಾಂಟ್ ದಿ ಮ್ಯಾಟರ್ ಟು ಬಿ ವರ್ಕ್ಡ್ ಔಟ್ ಅಂಡ್ ಯು ಆರ್ ಅಗ್ರೀಯಿಂಗ್ ಟು ರೀಶೆಡ್ಯೂಲ್, ವಿ ಹಿಯರ್ ಬೈ ಶೋ ಬೈ ಮೇಕಿಂಗ್ ಎ ಪೇಮೆಂಟ್ ಆಫ್ 1 lakh by way of a check dated so and so, demand draft dated so and so, to see that as a token of acceptance of the rescheduling. 50 ಲಕ್ಷಕ್ಕೆ 1 ಲಕ್ಷ ರೂಪಾಯಿಗೆ ಅಂತಂದ್ರೆ ಇವತ್ತಿಗೆ ತಲೆ ಮೇಲೆ ಇದ್ದಿದ್ದು ಯಾರು ಬೇಕಾದ್ರೂ ಕೊಡ್ತಾರೆ. ಆ ಲೆಟರ್ ನಮಗ್ ಸಾಕು. ಇಲ್ಲದೆ ಹೋದ್ರೆ ಅಂತ ದೊಡ್ಡ ದೊಡ್ಡ ಘಟಾನುಘಟಿಗಳನ್ನ ನಾವು ಮಾಡಕ್ಕಾಗತ್ತೆ. ಐ ಟೆಲ್ ಯು, ದಟ್ ಈಸ್ ದಿ ಒನ್ ಕಂಪನಿ ವಿತ್ ವಿಚ್ ಐ ಮೂವ್ಡ್ ಪ್ರಾಕ್ಟಿಕಲಿ ಆಲ್ ಓವರ್ ದಿ ಕಂಟ್ರಿ and got the best of the orders, not only from our High Court, from the orders of the Bombay High Court, Chennai High Court, Ahmedabad, Cochin. ಇಲ್ಲೇ ಆರ್ಗ್ಯುಮೆಂಟ್ ಮಾಡಿದ್ರು, 3 ದಿವಸ ಆರ್ಗ್ಯುಮೆಂಟ್ ಮಾಡಿದ್ರು ಸೀನಿಯರ್ ಕೌನ್ಸಿಲ್. ಲೀವ್ ವಾಸ್ ರೆಫ್ಯೂಸ್ಡ್, ಆರ್ಡರ್ 37 ಅಲ್ಲಿ ಪದ್ಮರಾಜ್ ಜಡ್ಜ್ಮೆಂಟ್ ಅದು. ಲೀವ್ ವಾಸ್ ರೆಫ್ಯೂಸ್ಡ್. ಐ ಗಾಟ್ ಎ ಡಿಕ್ರಿ ವಿತೌಟ್ ದಿ ಲೀವ್ ಫಾರ್ ಫೈಲಿಂಗ್ ದಿ ರಿಟರ್ನ್ ಸ್ಟೇಟ್ಮೆಂಟ್, ಆರ್ಡರ್ 37. ಬೇಕಾದಷ್ಟು ಮಾಡಿದ್ದೀನಿ ಆ ಥರದ್ದೆಲ್ಲ, ಇಂಡಿಪೆಂಡೆಂಟ್ ಆಗಿ, ಇನೋವೇಟಿವ್ ಆಗಿ. ಎಷ್ಟು ಕಷ್ಟ ಆಗ್ಬಿಡ್ತು ಗೊತ್ತೇ ನನ್ಗೆ ಈ ಪ್ರಿಸಂಪ್ಷನ್. ನೀವು ಹೇಳ್ತಿರಲ್ಲ, ಇಟ್ ವಾಸ್ ಎ ಬಿಗ್ 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 ಪ್ರಾಬ್ಲಮ್ ಫಾರ್ ಮೀ. ಹೈರ್ ಪರ್ಚೇಸು, ಲೀಸು, ಹುಂಡಿ, ಆಮೇಲೆ ಲೆಟರ್ ಆಫ್ ಕ್ರೆಡಿಟ್. ಅದಕ್ಕೆ ಹೈರ್ ಪರ್ಚೇಸ್ ಆಕ್ಟ್ ಅಂತ ಇದೆ, ಎಲ್ಲರೂ ಆಕ್ಟ್ ಅಂತ ತಗೊಂಡು ನೋಡ್ತಾರೆ. ದಟ್ ಈಸ್ ನಾಟ್ ಪುಟ್ ಇನ್ ಟು ಫೋರ್ಸ್ ಎಟ್ ಆಲ್. ಇದುವರೆಗೆ ತನಕ ಹೈರ್ ಪರ್ಚೇಸ್ ಆಕ್ಟ್ ಫೋರ್ಸ್ಗೆ ಬಂದಿಲ್ಲ, ಬಿಕಾಸ್ ನೋ ನೋಟಿಫಿಕೇಶನ್ ಇಸ್ ಇಶ್ಯೂಡ್ ಬೈ ದಿ ಇದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟು ಪುಟ್ ದಿ ಆಕ್ಟ್ ಇನ್ ಟು ದಿ ಫೋರ್ಸ್. ಸುಮ್ಮನೆ ಆಕ್ಟ್ ಅಂತ ಹೆಸರಿಗಿದೆ, ಪುಸ್ತಕಗಳು ಬೇಕಾದಷ್ಟು ಬರುತ್ತೆ, ಬೇಕಾದಷ್ಟು ಕಾಮೆಂಟ್ರಿ ಪುಸ್ತಕ ಇದೆ, ಆಕ್ಟೇ ಇಲ್ಲ. ಅದನ್ನ ತಗೊಂಡು ಏನ್ ಮಾಡ್ಬೇಕು? ಅದರ ಜೊತೆಗೆ ಹುಂಡಿ, ಬಿಲ್ ಆಫ್ ಎಕ್ಸ್ಚೇಂಜ್ ಇವೆಲ್ಲ ಇರ್ತಿತ್ತು. ಲಿಟ್ರಲಿ ಐ ಯೂಸ್ ಟು ಕ್ಯಾರಿ
1 rupee note, 2 rupees note, 5 rupees and some higher denomination notes also. Every day in my pocket. And I have to explain 100 and ಇಲ್ಲಿ ನಾವು 138 ಆಕ್ಟ್ ನೋಡ್ತೀವಲ್ಲ, ಅದರೊಳಗಡೆ ಎವಿಡೆನ್ಸ್ ಆಕ್ಟ್ ಒಳಗಡೆ ಪ್ರಿಸಂಪ್ಷನ್ ಇದೆ. ಹಾಗಿದ್ರು ಕೂಡ ಪುನಃ ನಮ್ಗೆ ಯಾಕೆ ಇನ್ನೊಂದು ಮತ್ತೆ ಇದ್ರೊಳಗಡೆನೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಲ್ಲೇ ಒಂದು ಪ್ರಿಸಂಪ್ಷನ್ ಇದೆ. ಅದು ಬಿಟ್ಟು ಅಡಿಷನಲ್ ತಿರ್ಗಾ 138 ಆಕ್ಟ್ ಬಂತು ಅಂತ ಇನ್ನೊಂದು ಜಜ್ಮೆಂಟ್ ಅಲ್ಲಿ ಬರ್ದಿದ್ದೀನಿ. ಜನರಲ್ ಪ್ರಿಸಂಪ್ಷನ್ ಈಸ್ with all a negotiable instrument, it is the consideration is holder in due course has been made ಅಂತ ಆ ಪ್ರಿಸಂಪ್ಷನ್ ಇದೆ. ಆ ಪ್ರಿಸಂಪ್ಷನ್ ಇದ್ಮೇಲೆ ತಿರ್ಗಾ ಇನ್ನೊಂದು ಪ್ರಿಸಂಪ್ಷನ್ ಯಾಕೆ ಅಂತ ಪ್ರಶ್ನೆ 138 ಬರೆಯುವಾಗ ನಾನು ಅವಾಗ ತಗೊಂಡೋಗಿ ಹೇಳ್ತಾ ಇದ್ದೆ, ಸರ್ ದಿಸ್ ಬಿಲ್ ಆಫ್ ಎಕ್ಸ್ಚೇಂಜ್ ಆರ್ ಎ ಚೆಕ್ ಆರ್ ಎ ಡಿಮಾಂಡ್ ಡ್ರಾಫ್ಟ್ ಆರ್ ಎ ಹುಂಡಿ, ಇಫ್ ಇಟ್ ಈಸ್ ಡ್ಯೂಲಿ ಸ್ಟ್ಯಾಂಪ್ಡ್ ಇಟ್ ಈಸ್ ಈಕ್ವಲೆಂಟ್ ಟು ಕರೆನ್ಸಿ ನೋಟ್ ಅಂತ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೆ. ನಾಟ್ ಓನ್ಲಿ ಇನ್ ಕರ್ನಾಟಕ, ಇನ್ ಸೆವರಲ್ ಅದರ್ ಹೈಕೋರ್ಟ್ಸ್ ಆಲ್ಸೋ, ಬಿಫೋರ್ ಚೆನ್ನೈ ಹೈಕೋರ್ಟ್, ಬಿಫೋರ್ ಮಡ್ರಾಸ್ ಹೈಕೋರ್ಟ್, ಇದು ಬಾಂಬೆ ಹೈಕೋರ್ಟ್ ಎಲ್ಲ ಅಲ್ಲೆಲ್ಲ ತಗೊಂಡೋಗಿ ತೋರಿಸುವೆ. ಇವತ್ತಿಗೂ ಹೇಳಿರ್ತೀನಿ ಕೇಳ್ಕೊಳ್ಳಿ, 1 ರೂಪಿನಲ್ಲಿ ಐ ಪ್ರಾಮಿಸ್ ಟು ಪೇ ದಿ ಬೇರರ್ ಅನ್ನೋದಿಲ್ಲ. ಎಂಡಾರ್ಸ್ಮೆಂಟ್ ಈ ಟೈಮ್ ಆಗೋಗ್ಬಿಟ್ಟಿದೆ, ಇಲ್ದರೆ ಅದನ್ನ ಮಾಡ್ತಾ ಇದ್ದೆ. ಓವರ್ ಅಂಡ್ ಅಬೌವ್ 1 ರೂಪಿ ಡಿಫ್ರೆನ್ಸ್ ಏನು ಅಂದ್ರೆ ಕರೆನ್ಸಿ ನೋಟ್ಸ್ ಅಲ್ಲಿ 1 ರೂಪಿ ದಿ ರೆವಿನ್ಯೂ, ಈ ಆಕ್ಚುಯಲ್ ಕರೆನ್ಸಿ ಆಫ್ ಇಂಡಿಯಾ. Either coin or 1 rupee note is the currency of India, this country. The rest are all negotiable instrument. 2 ರೂಪಾಯಿ ನೋಟ್ ಇಂದ ಮೇಲ್ಗಡೆ 2, 5, 10, 20, 50, 100, ಈಗ 500 ಇವೆಲ್ಲ ಕೂಡ ಇಟ್ ಇಸ್ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಇಟ್ ಈಸ್ ನಾಟ್ ಎ ಕರೆನ್ಸಿ. ಇಟ್ ಈಸ್ ನಾಟ್ ದಿ ಕರೆನ್ಸಿ. ವಾಟ್ ಇಟ್ ಕಂಟೈನ್ಸ್ ಈಸ್ there is a promise signed by the Reserve Bank governor. Tomorrow when you tender 500 rupees note in a petrol bunk and fill up your 300 rupees worth and ask for the 200 rupees change, if the petrol bunk fellow were to say it's a fake note, get a decree from the court, andre what do you do? Go to the hotel and exchange this currency note and then say that he says that it's a fake note, I will not give you the yen ಮಾಡ್ತೀರಿ. That is the level of the value that should be attached to a negotiable instrument. Currency note is a negotiable instrument. Bill of exchange is a negotiable instrument. Promissory note is a negotiable instrument. Only requirement is it must be duly stamped. That's all. And there should not be any alteration. You have a presumption. Ildadre the entire burden shifts onto the others to prove it. So order 37 ಅಲ್ಲಿ ಇವಕ್ಕೆ ಇತ್ತು ಸಮರಿ ಸೂಟ್ ಅಂತ. ಅದಕ್ಕೆಲ್ಲ ಬೇರೆ ಬೇರೆ ಫಾರಂ ಎಲ್ಲ ಇದೆ. ಇನ್ಯಾವಾಗ್ಲಾರು ಹೇಳ್ತೀನಿ ನಾನು. ಫಾರಂ ನಂಬರ್ 4, ಫಾರಂ ನಂಬರ್ 4A ಎಲ್ಲ ಇದೆ ಸಮನ್ಸ್ನ ಕೊಡುವಾಗ.